ಇದನ್ನ ಅಪ್ಪಿಕೋ ಚಳವಳಿ ಅನ್ನಬೇಕೋ ಒಪ್ಪಿಕೋ ಚಳವಳಿ ಅನ್ನಬೇಕೋ ನೀವೇ ಹೇಳಬೇಕು. ಒಟ್ಟಾಗಿದ್ರೆ ಅಧಿಕಾರ, ಕಚ್ಚಾಡಿದ್ರೆ ಹರೋಹರ. ಹೀಗಾಗಿ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ನಡೆದಿದೆ. ಬಂಡೆತರ ಸರ್ಕಾರ ಗಟ್ಟಿ ಅಂತ ಡಿಕೆಶಿ ಕೈ ಹಿಡಿದು ಸಿದ್ದು ಸಾರಿದ ಘೋಷಣೆ ದಾಟಿಸಿದ್ದು ಹತ್ತಾರು ಸಂದೇಶ. ಆದರೆ ಕಾಂಗ್ರೆಸ್ನ ಪ್ರಹಸನ ಮತ್ತು ಆಂತರ್ಯವನ್ನ ಕೂಡ ಅನಾವರಣ ಮಾಡಿದೆ. ಬಿಜೆಪಿಯವರು ಇದಾರಲ್ಲ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ಇದೊಂದೇ ಒಂದು ದೃಶ್ಯ ನೋಡಿ ರಾಜ್ಯ ರಾಜಕೀಯ ಚಂಗನೆ ಜಗಿದು ಕಣ್ಣುಜ್ಜಿಕೊಳ್ಳುವಂತೆ ಮಾಡಿದೆ. ಪವರ್ ಫೈಟಿಂಗ್ ತಾರಕಕ್ಕೇರಿರುವ ಟೈಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬಹುದೊಡ್ಡ ಸಂದೇಶವನ್ನ ಪಾಸ್ ಮಾಡ್ತಿದ್ದಾರೆ. ಬದಲಾವಣೆಯ ತಣ್ಣನೆಯ ಗಾಳಿ ಸೋಕಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯ ಕಿಡಿ ಹಾರಲಿದೆ ಎನ್ನುವ ಚರ್ಚೆಯ ನಡುವೆ ಸಿಎಂ ಸಿದ್ದರಾಮಯ್ಯ ಹೀಗೊಂದು ಚೆಕ್ಮೇಟ್ ಇಟ್ಟಿದ್ದಾರೆ. ಅದು ಹೆಸರು ಬಂಡೆ. ಬಂಡೆ ರೀತಿ ಸರ್ಕಾರ ಗಟ್ಟಿ. 5 ವರ್ಷ ನಮ್ಮ ಸರ್ಕಾರ ಬಂಡೆ ರೀತಿ ಗಟ್ಟಿಯಾಗಿರಲಿದೆ. ಡಿಕೆ ಶಿವಕುಮಾರ್ ಕೈ ಎತ್ತಿ ತೋರಿಸಿದ ಸಿಎಂ ಸಿದ್ದರಾಮಯ್ಯ. ಹಗಲುಗನಸಿನ ಕಣ್ಣುಗಳಿಗೇನು ಟ್ಯಾಕ್ಸ್ ಇಲ್ಲ. ಸರ್ಕಾರ ಆಗ ಬೀಳುತ್ತೆ ಈಗ ಬೀಳುತ್ತೆ ಎಂಬ ಭ್ರಾಂತ ಭಾವನೆಗಳಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ತವರು ಮೈಸೂರು ನೆಲದಲ್ಲಿ ನಿಂತು ಸರ್ಕಾರ ಪತನದ ಕುರಿತ ಸಾಲು ಸಾಲು ಭವಿಷ್ಯವಾಣಿಗಳಿಗೆ ಜಸ್ಟ್ 28 ಸೆಕೆಂಡ್ನ ಮಾತಿನಿಂದ ಟಕ್ಕರ್ ಕೊಟ್ಟಿದ್ರು. ಅಂದ್ಹಾಗೆ ಇವತ್ತು ಕೆಆರ್ಎಸ್ ಭರ್ತಿಯಾಗಿದ್ರಿಂದ ಬಾಗಿನ ಅರ್ಪಿಸೋಕೆ ಮೈಸೂರಿಗೆ ಆಗಮಿಸಿದ್ದ ಸಿಎಂ ಅಂಡ್ ಮಿನಿಸ್ಟರ್ ಟೀಮ್ ಎದುರು ಬಂಡೆ ರಹಸ್ಯ ಬಿಚ್ಚಿಟ್ರು. ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಮ್ಮ ಸರ್ಕಾರ ಬಂಡೆ ತರಹ 5 ವರ್ಷ ಇರಲಿದೆ ಅಂತ ಹೇಳಿ ಪಕ್ಕದಲ್ಲೇ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈಗಳನ್ನ ಎತ್ತಿ ಹಿಡಿದು ನಾವು ಒಂದೇ, ಯಾವಾಗ್ಲೂ ಒಗ್ಗಟ್ಟಾಗಿರ್ತೀವಿ ಅಂತ ಒಡಕಿನ ಮನಸ್ಸುಗಳಿಗೆ ಚುಚ್ಚಿದ್ರು. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನಗುತ್ತಾ ಡಿಕೆ ಕೈ ಹಿಡಿದ ಸಿಎಂ ಒಗ್ಗಟ್ಟಿನ ಮೆಸೇಜ್ ಕೊಟ್ಟಿದ್ರು. ಸಿದ್ದರಾಮಯ್ಯ ಕೈ ಎತ್ತಿ ಹಿಡಿದ ಬೆನ್ನಲ್ಲೇ ಡಿಕೆಶಿ ಮೊಗದಲ್ಲಿ ನಗು ಉಕ್ತು. ಈ ಬಾರಿ ದಸರಾ ಉದ್ಘಾಟನೆ ಸಿಎಂ ಸಿದ್ದರಾಮಯ್ಯ ಮಾಡಲ್ಲ ಎಂಬ ಆರಶೋಕ್ ಹೇಳಿಕೆಗೆ ಸಿಎಂ ನಿಮಗೇನನ್ಸತ್ತೆ ಅಂತ ನಮ್ಮನ್ನೇ ಕೇಳಿದ್ರು. ಬಳಿಕ ದಸರಾ ಉದ್ಘಾಟನೆ ನಾನೇ ಮಾಡ್ತೀನಿ ಎಂದ್ರು. ದಸರಾ ವೇಳೆಗೆ ಸರ್ಕಾರ ಬೀಳಲಿದೆ ಎಂದಿದ್ದ ಶ್ರೀರಾಮುಲುಗೆ ಸೋಲುಗಳನ್ನ ನೆನಪಿಸಿದ್ರು. ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀವರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು, ಎಷ್ಟು ಸರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ. ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ಸೋತಿರೋನು? ಮುಂದಿನ ಕ್ರಮ ಕೈಗೊಳ್ಳೋದು ಹೈಕಮಾಂಡ್ ಕೈಯಲ್ಲಿದೆ. ಅನಗತ್ಯ ಸಮಸ್ಯೆ ಸೃಷ್ಟಿಸೋದು ಬೇಡ ಅಂತ ಖರ್ಗೆ ಗರಂ. ನಿನ್ನೆ ಬೆಂಗಳೂರಿಗೆ ಆಗಮಿಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಮಾತಿಗೆ ಸಿಕ್ಕರು. ಕ್ರಾಂತಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಅನಗತ್ಯ ಸಮಸ್ಯೆ ಸೃಷ್ಟಿಸೋದು ಬೇಡ ಅಂತ ಕೆಲ ಬಾಯಿ ಬಡುಕರಿಗೆ ಖರ್ಗೆ ಮತ್ತೆ ವಾರ್ನಿಂಗ್ ಕೊಟ್ರು. Say that is in the hands of High Command. Nobody can say here what is going in the High Command. This is left to the High Command. High Command has got power to take further actions, but unnecessarily one should not create problems.
ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯಾಗಲಿದೆ ಎಂಬ ಸುದ್ದಿಗಳು ಹರಿದಾಡ್ತಾ ಇವೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಪ್ರದರ್ಶನ ಮಾಡಿರೋದು ಸಂಚಲನ ಸೃಷ್ಟಿ ಮಾಡಿದೆ. ಒಟ್ಟಾರೆ ಎರಡೂ ಬಣಗಳಲ್ಲಿನ ಉದ್ವಿಗ್ನತೆ ಶಮನಕ್ಕೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಜೋಡೆತ್ತುಗಳು ಕೈ ಎತ್ತಿವೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.